ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದಾದ್ರೂ ಯಾಕೆ? ಮಬ್ದಾನಿ ಯಾಕೆ ಮೋಹನ್ ಭಾಗವತ್ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಾ ಇದ್ದಾರೆ? RSS ಈ ಕಾರ್ಯಕ್ರಮದ ಮೂಲಕ ಅಮೆರಿಕದಲ್ಲಿ ಯಾವ ಸಂದೇಶ ಕೊಡೋದಕ್ಕೆ ಬಯಸ್ತಾ ಇದೆ? ಇದು ಕೇವಲ ಒಂದು ಕಾರ್ಯಕ್ರಮದ ವಿವಾದ ಅಲ್ಲ. ಇದರ ಹಿಂದೆ ವಿಚಾರಧಾರೆ, ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ಅಮೆರಿಕದ ಭಾರತೀಯ ಸಮುದಾಯದ ಒಳಗಿನ ರಾಜಕೀಯ ಭಿನ್ನಾಭಿಪ್ರಾಯ ಎಲ್ಲವೂ ಸೇರ್ಕೊಂಡಿದೆ. ನಾನು ಈ ಕಾರ್ಯಕ್ರಮವನ್ನ ಒಪ್ಪೋದಿಲ್ಲ ಅನ್ನೋದು ಒಂದು ವಿಷಯ, ಈ ಕಾರ್ಯಕ್ರಮ ನಡೀಬಾರದು ಅನ್ನೋದು ಇನ್ನೊಂದು ವಿಷಯ. ಮೋಹನ್ ಭಾಗವತ್ ಅವರ ಅಮೆರಿಕ ಪ್ರವಾಸದ ಹಿಂದಿನ ದೊಡ್ಡ ಉದ್ದೇಶ ಏನು ಅಂತ? RSSಗೆ ಇಂತಹ ದೊಡ್ಡ ವೇದಿಕೆ ಸಿಕ್ಕರೆ ಅದರ ಜಾಗತಿಕ ಪ್ರಭಾವ ಹೆಚ್ಚಾಗೋದಿಲ್ವಾ ಅಂತ? ಇದು ಒಂದು ಮಾನ್ಯವಾದ ರಾಜಕೀಯ ಪ್ರಶ್ನೆನೇ ಅಂತ ಕನ್ಸಿಡರ್ ಮಾಡೋಣ. ಆದ್ರೆ ಅದೇ ಸಮಯಕ್ಕೆ ಮತ್ತೊಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಒಂದು ಸಂಘಟನೆಯ ವಿಚಾರಧಾರೆ ನಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದರ ನಾಯಕನಿಗೆ ಮಾತನಾಡೋ ಅವಕಾಶವನ್ನೇ ಕೊಡಬಾರದಾ? ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನ್ಯೂಯಾರ್ಕ್ನ ಹೃದಯ ಭಾಗದಲ್ಲಿರೋ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಸಾಮಾನ್ಯವಾಗಿ ಕ್ರೀಡೆ, ಮನೋರಂಜನೆ ಹಾಗೆ ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುವಂತಹ ಪ್ರಸಿದ್ಧ ವೇದಿಕೆ. ಈಗ ಭಾರತದ ರಾಜಕೀಯ ಹಾಗೆ ಸಾಂಸ್ಕೃತಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಕಾರಣ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಆಗಸ್ಟ್ 29ನೇ ತಾರೀಕು ಅಲ್ಲಿ ನಡೆಯುವಂತಹ ಯೂನಿವರ್ಸಲ್ ಒನ್ನೆಸ್ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದರೆ ಕಾರ್ಯಕ್ರಮಕ್ಕೂ ಮುಂಚೆ ಅಮೆರಿಕದಲ್ಲಿ ರಾಜಕೀಯ ಚರ್ಚೆ ತೀವ್ರವಾಗ್ತಾ ಇದೆ. ಒಂದು ಕಡೆ ಆಯೋಜಕರು ಇದನ್ನ ಏಕತೆ, ಸಂವಾದ ಹಾಗೆ ವಿವಿಧ ಧರ್ಮ ಸಮುದಾಯಗಳನ್ನು ಒಟ್ಟುಗೂಡಿಸುವಂತಹ ಕಾರ್ಯಕ್ರಮ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಕೆಲವು ಸಂಘಟನೆಗಳು ಈ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಾ ಇವೆ. ಇದರ ಮಧ್ಯೆ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಬ್ದಾನಿ ಕೂಡ ತಮ್ಮ ವಿರೋಧವನ್ನ ಬಹಿರಂಗಪಡಿಸಿದ್ದಾರೆ. ಸೊ ಕಾರ್ಯಕ್ರಮಕ್ಕೂ ಮುಂಚೆ ಹಿಂದೂ ಅಮೆರಿಕನ್ ಫೌಂಡೇಶನ್ ಭದ್ರತಾ ಸಲಹೆ ಕೂಡ ಹೊರಡಿಸಿದೆ. ಇದರ ಮಧ್ಯೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗಿರೋದಾದ್ರೂ ಯಾಕೆ? ಮಬ್ದಾನಿ ಯಾಕೆ ಮೋಹನ್ ಭಾಗವತ್ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಾ ಇದ್ದಾರೆ? RSS ಈ ಕಾರ್ಯಕ್ರಮದ ಮೂಲಕ ಅಮೆರಿಕದಲ್ಲಿ ಯಾವ ಸಂದೇಶ ಕೊಡೋದಕ್ಕೆ ಬಯಸ್ತಾ ಇದೆ? ಹಾಗೆ ಭದ್ರತಾ ಎಚ್ಚರಿಕೆ ಎಷ್ಟು ಗಂಭೀರವಾಗಿದೆ? ಇದೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ಆಗಸ್ಟ್ 29ನೇ ತಾರೀಕು ನಡೆಯುವಂತಹ ಯೂನಿವರ್ಸಲ್ ಒನ್ನೆಸ್ ಸೆಲೆಬ್ರೇಷನ್ ಕಾರ್ಯಕ್ರಮದ ಉದ್ದೇಶ ವಿವಿಧ ಹಿಂದೂ ಅಮೆರಿಕನ್ ಸಂಘಟನೆಗಳನ್ನ ಒಟ್ಟುಗೂಡಿಸೋದು ಹಾಗೆ ವಿವಿಧ ಧರ್ಮ ಹಾಗೆ ಸಂಸ್ಕೃತಿಗಳ ಮಧ್ಯೆ ಸಂವಾದವನ್ನ ಉತ್ತೇಜಿಸೋದು ಅಂತ ಆಯೋಜಕರು ಹೇಳಿದ್ದಾರೆ. RSS ಕೂಡ ಇದೇ ವಾದವನ್ನ ಮುಂದಿಟ್ಟಿದೆ. RSSನ ಸಂವಹನ ಮುಖ್ಯಸ್ಥ ಸುನಿಲ್ ಅಂಬೇಕರ್ ಅವರ ಪ್ರಕಾರ ಇದು ವಿಭಿನ್ನ ಧರ್ಮಗಳು ಹಾಗೆ ಸಂಸ್ಕೃತಿಗಳ ಜನರು ಭಾಗಿಯಾಗುವಂತಹ ಅಂತರಧರ್ಮೀಯ ಕಾರ್ಯಕ್ರಮ. ಅಷ್ಟೇ ಅಲ್ಲ, RSS ತನ್ನ ವಿಚಾರಧಾರೆಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಬಯಸೋ ಯಾರೊಂದಿಗೂ ಮುಕ್ತ ಸಂವಾದಕ್ಕೆ ರೆಡಿ ಇದೆ ಅನ್ನೋ ಸಂದೇಶ ಕೊಟ್ಟಿದೆ. ಆದರೆ ಕಾರ್ಯಕ್ರಮದ ವಿರೋಧಿಗಳ ವಾದ ಏನಂತಂದ್ರೆ ಅದು ಕಂಪ್ಲೀಟ್ ಆಗಿ ವಿಭಿನ್ನ ಆಗಿದೆ. ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್, ಇಂಡಿಯನ್ ಅಮೆರಿಕನ್ ಮುಸ್ಲಿಂ ಕೌನ್ಸಿಲ್ ಮತ್ತು ಇಂಟರ್ಫೇತ್ ಸೆಂಟರ್ ಆಫ್ ನ್ಯೂಯಾರ್ಕ್ ಸೇರಿದ ಹಾಗೆ ಕೆಲವು ಸಂಘಟನೆಗಳು ಭಾಗವತ್ ಅವರ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಾ ಇವೆ. ಅವರ ಪ್ರಮುಖ ಆಕ್ಷೇಪ ಏನಂತಂದ್ರೆ RSSನ ವಿಚಾರಧಾರೆ ಹಾಗೆ ಅದರ ಇತಿಹಾಸದ ಬಗ್ಗೆ ಇರುವಂತಹ ಗಂಭೀರ ಪ್ರಶ್ನೆಗಳು. ಅಮೆರಿಕದ ನೆಲದಲ್ಲಿ ಇಂತಹ ಸಂಘಟನೆಯ ಮುಖ್ಯಸ್ಥರಿಗೆ ಅಷ್ಟು ದೊಡ್ಡ ವೇದಿಕೆ ಕೊಡೋದು ಸೂಕ್ತ ಅಲ್ಲ ಅನ್ನೋದು ಅವರ ವಾದ. ಇಲ್ಲಿ ಒಂದು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಕೇವಲ ಒಂದು ಕಾರ್ಯಕ್ರಮದ ವಿವಾದ ಅಲ್ಲ. ಇದರ ಹಿಂದೆ ವಿಚಾರಧಾರೆ, ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ಅಮೆರಿಕದ ಭಾರತೀಯ ಸಮುದಾಯದ ಒಳಗಿನ ರಾಜಕೀಯ ಭಿನ್ನಾಭಿಪ್ರಾಯ ಎಲ್ಲವೂ ಸೇರ್ಕೊಂಡಿದೆ. ಸೊ ಈಗ ನ್ಯೂಯಾರ್ಕ್ ಮೇಯರ್ ಜೊಹ್ರಾನ್ ಮಬ್ದಾನಿ ಇವರು ಮೋಹನ್ ಭಾಗವತ್ ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರ ಪ್ರಮುಖ ಆಕ್ಷೇಪ ಏನಂತಂದ್ರೆ RSSನ ವಿಚಾರಧಾರೆಗೆ ಸಂಬಂಧಪಟ್ಟಿದ್ದು. ಮಬ್ದಾನಿ RSS ಪ್ರತಿನಿಧಿಸೋ ದೃಷ್ಟಿಕೋನವನ್ನ ತಮ್ಮ ದೃಷ್ಟಿಯಲ್ಲಿ ಎಕ್ಸ್ಕ್ಲೂಷನರಿ ಅಂತ ಟೀಕೆ ಮಾಡಿದ್ದಾರೆ. ಅಂದ್ರೆ ಸಮಾಜದ ಎಲ್ಲಾ ವರ್ಗಗಳನ್ನ ಸಮಾನವಾಗಿ ಒಳಗೊಳ್ಳದ ಅಥವಾ ಕೆಲವರನ್ನ ಹೊರಗಿಡುವ ರೀತಿಯ ದೃಷ್ಟಿಕೋನ ಅಂತ ಅರ್ಥೈಸ್ತಾರೆ. ಮಮ್ದಾನಿ ತಮ್ಮ ಕುಟುಂಬದ ಮೂಲಕ ಭಾರತವನ್ನ ಬಹುಧಾರ್ಮಿಕ ಹಾಗೆ ಬಹುಸಾಂಸ್ಕೃತಿಕ ಸಮಾಜವಾಗಿ ಪರಿಚಯಿಸಿಕೊಂಡಿದ್ದೇನೆ ಅಂತಾನೂ ಹೇಳಿದ್ದಾರೆ. ಹೀಗಾಗಿ ಅವರ ದೃಷ್ಟಿಯಲ್ಲಿ ಅಂತಹ ಪ್ಲೂರಲಿಸ್ಟಿಕ್ ಭಾರತದ ಕಲ್ಪನೆಗೆ ವಿರುದ್ಧವಾದ ವಿಚಾರಧಾರೆಯನ್ನ ಪ್ರತಿನಿಧಿಸೋ ಸಂಘಟನೆಯ ನಾಯಕನಿಗೆ ನ್ಯೂಯಾರ್ಕ್ನಂತಹ ನಗರದಲ್ಲಿ ದೊಡ್ಡ ವೇದಿಕೆ ಸಿಗ್ತಾ ಇರುವುದು ಸ್ವೀಕಾರಾರ್ಹ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಕೂಡ ಇದೆ. ಅದೇನಂತಂದ್ರೆ ಮಮ್ದಾನಿ ಕಾರ್ಯಕ್ರಮವನ್ನ ವಿರೋಧ ಮಾಡ್ತಿದ್ದಾರೆ. ಆದರೆ ಅದನ್ನ ನಗರ ಸರ್ಕಾರದಿಂದಲೇ ರದ್ದುಪಡಿಸಬೇಕು ಅಂತ ಆಡಳಿತಾತ್ಮಕ ಕ್ರಮ ಕೈಗೊಂಡಿಲ್ಲ. ಕಾರಣ ಇದು ಖಾಸಗಿ ಕಾರ್ಯಕ್ರಮ. ಹೀಗಾಗಿ ಪ್ರಶ್ನೆ ಉದ್ಭವಿಸುತ್ತೆ, ಒಬ್ಬ ರಾಜಕೀಯ ನಾಯಕನಿಗೆ ಒಂದು ವಿಚಾರಧಾರೆ ಇಷ್ಟ ಆಗದೇ ಇದ್ರೆ ಅದನ್ನ ಸಾರ್ವಜನಿಕವಾಗಿ ಟೀಕಿಸೋ ಹಕ್ಕು ಖಂಡಿತ ಇದೆ.
ಆದರೆ ಕೇವಲ ಆ ವಿಚಾರಧಾರೆಯ ವಿರುದ್ಧವಾಗಿದ್ದೀನಿ ಅನ್ನೋ ಕಾರಣಕ್ಕೆ ಕಾನೂನುಬದ್ಧ ಕಾರ್ಯಕ್ರಮವನ್ನು ಸರ್ಕಾರ ನಿಲ್ಲಿಸಬಹುದಾ? ಇದು ಮಮದಾನಿ ಪ್ರಕರಣವನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ಅವರು ಒಂದು ಕಡೆ RSSನ ವಿಚಾರಧಾರೆಯನ್ನು ಟೀಕೆ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಅಮೆರಿಕದ ಸಂವಿಧಾನಾತ್ಮಕ ಸ್ವಾತಂತ್ರ್ಯಗಳ ಮಿತಿಯನ್ನು ಕೂಡ ಅವರು ಎದುರಿಸಬೇಕಾಗತ್ತೆ. ಅಂದರೆ ನಾನು ಈ ಕಾರ್ಯಕ್ರಮವನ್ನು ಒಪ್ಪೋದಿಲ್ಲ ಅನ್ನೋದು ಒಂದು ವಿಷಯ, ಈ ಕಾರ್ಯಕ್ರಮ ನಡೀಬಾರ್ದು ಅನ್ನೋದು ಇನ್ನೊಂದು ವಿಷಯ. ಈ ಎರಡರ ನಡುವಿನ ಗಡಿ ಬಹಳ ಮುಖ್ಯ. ಇದರ ಮಧ್ಯೆ ಈಗ USCIRF ಕೂಡ ಚರ್ಚೆಗೆ ಬಂದಿದೆ. ಅಂದರೆ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಂತ. ಮೋಹನ್ ಭಾಗವತ್ ಅವರ ಅಮೆರಿಕ ಪ್ರವಾಸದ ಹಿನ್ನೆಲೆಯಲ್ಲಿ RSSಗೆ ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ನಿರ್ಬಂಧಗಳನ್ನು ಪರಿಗಣಿಸುವಂತೆ ಅಮೆರಿಕ ಸರ್ಕಾರಕ್ಕೆ ಕರೆ ಕೊಟ್ಟಿದೆ. ಆದರೆ ಶಿಫಾರಸ್ಸಿನಲ್ಲಿ ಭಾಗವತ್ ಅವರ ವೀಸಾ ರದ್ದುಪಡಿಸುವ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ಸ್ಪಷ್ಟನೆ ಏನಂತಂದ್ರೆ, USCIRF ಒಂದು ಸ್ವತಂತ್ರ ಫೆಡರಲ್ ಆಯೋಗ. ಅದರ ಶಿಫಾರಸ್ಸು ಅಂತಂದ್ರೆ ಅಮೆರಿಕ ಸರ್ಕಾರ ತಕ್ಷಣವೇ ವೀಸಾ ರದ್ದುಪಡಿಸಿದೆ ಅಂತಲ್ಲ, ಯಾವುದೇ ನಿರ್ಬಂಧ ಈಗಾಗಲೇ ಜಾರಿಯಾಗಿದೆ ಅಂತಾನೂ ಅಲ್ಲ. ಇದು ಒಂದು ಶಿಫಾರಸ್ ಅಷ್ಟೇ. ಸೊ ಇದಕ್ಕೆ ಭಾರತ ಸರ್ಕಾರ ಕೂಡ ಆಕ್ಷೇಪ ಹೊರಹಾಕಿದೆ. ಭಾರತದ ಪರವಾಗಿ ಇಂತಹ ವರದಿಗಳು ಮತ್ತೆ ಆರೋಪಗಳು ಪಕ್ಷಪಾತದ ದೃಷ್ಟಿಕೋನವನ್ನು ಹೊಂದಿದೆ ಅಂತ ಪ್ರತಿಕ್ರಿಯೆ ಬಂದಿದೆ. ಹೀಗಾಗಿ ಇಲ್ಲಿ ಎರಡು ಸಂಪೂರ್ಣ ವಿಭಿನ್ನ ನರೇಟಿವ್ಗಳು ಮುಖಾಮುಖಿಯಾಗಿವೆ. ಒಂದ್ ಕಡೆ ಇಲ್ಲಿ RSS ತನ್ನನ್ನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆಯಾಗಿ ವಿವರಿಸ್ತಾ ಇದೆ. ಇನ್ನೊಂದು ಕಡೆ ಅದರ ಟೀಕಾಕಾರರು RSSನ ರಾಜಕೀಯ ಮತ್ತು ಸಾಮಾಜಿಕ ಪ್ರಭಾವದ ಬಗ್ಗೆ ಗಂಭೀರ ಆತಂಕ ಹೊರಹಾಕ್ತಾ ಇದ್ದಾರೆ. ಈಗ ಭದ್ರತಾ ಎಚ್ಚರಿಕೆ ವಿಚಾರಕ್ಕೆ ಬರೋದಾದ್ರೆ, ಹಿಂದೂ ಅಮೆರಿಕನ್ ಫೌಂಡೇಶನ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಮುದಾಯಕ್ಕೆ ಭದ್ರತಾ ಸಲಹೆಯನ್ನು ಕೊಡಲಾಗಿದೆ. ಕಾರ್ಯಕ್ರಮಕ್ಕೆ ಬರೋರು ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಗಮನಿಸಬೇಕು, ಹಾಗೆ ಎಚ್ಚರಿಕೆಯಿಂದ ಇರಬೇಕು ಅಂತಾನೂ ಸೂಚಿಸಲಾಗಿದೆ. ಕಾರ್ಯಕ್ರಮವನ್ನು ವಿರೋಧ ಮಾಡೋ ಕೆಲವರು ಕಾರ್ಯಕ್ರಮವನ್ನು ಅಡ್ಡಿಪಡಿಸೋದಕ್ಕೆ ಅಥವಾ ರದ್ದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅನ್ನೋ ಆರೋಪವನ್ನು ಕೂಡ ಸಂಸ್ಥೆ ಮಾಡಿದೆ. ಆದರೆ ಇಲ್ಲಿ ಸೆನ್ಸೇಷನಲಿಸಮ್ ಮಾಡಬಾರ್ದು. ಸೆಕ್ಯೂರಿಟಿ ಅಲರ್ಟ್ ಅಂತಂದರೆ ಅದು ದೊಡ್ಡ ಪ್ರಮಾಣದ ಹಿಂಸಾಚಾರ ಖಚಿತವಾಗಿದೆ ಅಂತಾನೂ ಅಲ್ಲ, ಇದು ಮುನ್ನೆಚ್ಚರಿಕೆಯ ಸಲಹೆ ಒಂದು ಭಾಗ ಅಷ್ಟೇ. ಅದರಲ್ಲೂ ರಾಜಕೀಯವಾಗಿ ಸೂಕ್ಷ್ಮವಾದ ಕಾರ್ಯಕ್ರಮವಾಗಿರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸೂಚನೆ ಬಂದಿದೆ. ಇಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಕೂಡ ಬಹಳ ಮುಖ್ಯವಾಗಿರುತ್ತೆ. ಒಂದು ವೇಳೆ ನ್ಯೂಯಾರ್ಕ್ನಲ್ಲಿ ಭಾರಿ ಅಪಾಯ ಅಂತ ಹೇಳಿಬಿಟ್ರೆ ಜನರಲ್ಲಿ ಅನಗತ್ಯ ಭಯ ಮೂಡಬಹುದು. ಹೀಗಾಗಿ ಯಾವುದು ಅಧಿಕೃತ ಮಾಹಿತಿ, ಯಾವುದು ಸಂಘಟನೆಯ ಆರೋಪ, ಯಾವುದು ರಾಜಕೀಯ ಹೇಳಿಕೆ, ಈ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಹೇಳಬೇಕು. ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ ಏನಂತಂದ್ರೆ, ಮೋಹನ್ ಭಾಗವತ್ ಅವರ ಅಮೆರಿಕ ಪ್ರವಾಸದ ಹಿಂದಿನ ದೊಡ್ಡ ಉದ್ದೇಶ ಏನು ಅಂತ. ಇದು ಕೇವಲ ಒಂದು ದಿನದ ಕಾರ್ಯಕ್ರಮ ಅಂತ ನೋಡೋದು ಸರಳೀಕರಣ. RSS ತನ್ನ ಶತಮಾನೋತ್ಸವ ವರ್ಷದ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತೀಯ ಸಮುದಾಯದೊಂದಿಗೆ ಸಂಪರ್ಕವನ್ನು ಜಾಸ್ತಿ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಅಮೆರಿಕದಲ್ಲಿರೋ ಭಾರತೀಯ ಮೂಲದ ಸಮುದಾಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೆ ರಾಜಕೀಯವಾಗಿ ಪ್ರಭಾವಶಾಲಿಯಾಗಿದೆ. ಹೀಗಾಗಿ ನ್ಯೂಯಾರ್ಕ್ನಂತಹ ನಗರದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಸೋದು RSSಗೆ ಕೇವಲ ಒಂದು ಸಭೆ ಮಾತ್ರ ಆಗಿರೋದಿಲ್ಲ, ಅದು ತಮ್ಮ ವಿಚಾರಧಾರೆಯನ್ನು ಜಾಗತಿಕ ಭಾರತೀಯ ಸಮುದಾಯದ ಮುಂದೆ ವಿವರಿಸೋ ಅವಕಾಶ. ಆದರೆ ಇದೇ ವಿಚಾರ ವಿರೋಧಿಗಳ ಆತಂಕಕ್ಕೂ ಕಾರಣ ಆಗಿದೆ. ಅವರ ಪ್ರಶ್ನೆ ಏನಂತಂದ್ರೆ, RSSಗೆ ಇಂತಹ ದೊಡ್ಡ ವೇದಿಕೆ ಸಿಕ್ಕರೆ ಅದರ ಜಾಗತಿಕ ಪ್ರಭಾವ ಹೆಚ್ಚಾಗೋದಿಲ್ವಾ ಅಂತ. ಇದು ಒಂದು ಮಾನ್ಯವಾದ ರಾಜಕೀಯ ಪ್ರಶ್ನೆನೇ ಅಂತ ಕನ್ಸಿಡರ್ ಮಾಡೋಣ. ಆದರೆ ಅದೇ ಸಮಯಕ್ಕೆ ಮತ್ತೊಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಒಂದು ಸಂಘಟನೆಯ ವಿಚಾರಧಾರೆ ನಮಗೆ ಇಷ್ಟ ಇಲ್ಲ ಅಂತಂದ್ರೆ ಅದರ ನಾಯಕನಿಗೆ ಮಾತನಾಡೋ ಅವಕಾಶವನ್ನೇ ಕೊಡಬಾರದಾ? ಅಥವಾ ಅವರ ಮಾತುಗಳನ್ನು ಕೇಳಿ ಸಾರ್ವಜನಿಕವಾಗಿ ಪ್ರಶ್ನಿಸಿ, ಟೀಕಿಸಿ, ವಿರೋಧಿಸಿ ಅದು ಪ್ರಜಾಪ್ರಭುತ್ವದ ಆರೋಗ್ಯಕರ ಮಾರ್ಗ ಅಂತ ಅನ್ನಿಸ್ಕೊಳ್ಳುತ್ತಾ? ಇಲ್ಲಿ ಮೇನ್ ವಿಶ್ಲೇಷಣೆ ಏನಪ್ಪಾ ಅಂತಂದ್ರೆ, ನಿಜವಾದ ಪರೀಕ್ಷೆ ಮೋಹನ್ ಭಾಗವತ್ ಮಾತನಾಡ್ತಾರಾ ಅನ್ನೋದಲ್ಲ, ಅವರು ಮಾತನಾಡಿದ ಮೇಲೆ ಅವರ ವಿಚಾರಗಳನ್ನು ಪ್ರಶ್ನೆ ಮಾಡೋರಿಗೆ ಅವಕಾಶ ಸಿಗುತ್ತಾ ಅನ್ನೋದು. ಹಾಗೆ ವಿರೋಧ ಮಾಡೋರಿಗೆ ಪ್ರತಿಭಟನೆ ಮಾಡೋ ಹಕ್ಕು ಇರಬೇಕು, ಆದರೆ ಆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು. ಕಾರ್ಯಕ್ರಮ ನಡೆಸೋರಿಗೆ ಕಾರ್ಯಕ್ರಮ ನಡೆಸೋ ಹಕ್ಕು ಇರಬೇಕು, ಆದರೆ ಅವರಿಗೂ ಕಾನೂನು ಪಾಲಿಸೋ ಜವಾಬ್ದಾರಿ ಕೂಡ ಇರಬೇಕು. ಅಂದರೆ ಎರಡೂ ಬದಿಗಳಿಗೂ ಹಕ್ಕಿದೆ, ಎರಡೂ ಬದಿಗಳಿಗೂ ಜವಾಬ್ದಾರಿ ಇದೆ. ಹಾಗೆ ಇದೇ ನ್ಯೂಯಾರ್ಕ್ನ ಈ ವಿವಾದದ ದೊಡ್ಡ ಪಾಠ ಅನ್ನಿಸ್ಕೊಳ್ಳುತ್ತೆ. ಒಂದು ಕಡೆ ಯೂನಿವರ್ಸಲ್ ಒನ್ನೆಸ್ ಅಂದರೆ ವಿಶ್ವ ಏಕತೆ ಅನ್ನೋ ಹೆಸರಿನ ಕಾರ್ಯಕ್ರಮ, ಮತ್ತೊಂದು ಕಡೆ ಈ ಕಾರ್ಯಕ್ರಮದ ಸುತ್ತಲೇ ಇಷ್ಟೊಂದು ದೊಡ್ಡ ರಾಜಕೀಯ ಭಿನ್ನಾಭಿಪ್ರಾಯ. ಇದು ಒಂದು ವಿಚಿತ್ರ ವೈರುಧ್ಯ ಅಂತಾನೆ ಹೇಳಬೇಕಾಗತ್ತೆ. ಏಕತೆ ಬಗ್ಗೆ ಮಾತನಾಡುವಂಥ ಕಾರ್ಯಕ್ರಮ, ಆದರೆ ಅದೇ ಕಾರ್ಯಕ್ರಮದ ಬಗ್ಗೆ ಸಮಾಜದಲ್ಲಿ ಒಂದಷ್ಟು ವಿಭಜನೆ ಕಾಣಿಸ್ತಾ ಇರೋದು.
ಆದರೆ ಬಹುಶಃ ಇದೇ ಪ್ರಜಾಪ್ರಭುತ್ವದ ಸ್ವಭಾವ ಅಂತಾನೂ ಹೇಳಬಹುದು. ಎಲ್ಲರೂ ಒಂದೇ ಅಭಿಪ್ರಾಯ ಹೊಂದಿರೋದೇ ಏಕತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ವಿಭಿನ್ನ ಅಭಿಪ್ರಾಯಗಳಿದ್ರೂ ಒಬ್ಬರ ಹಕ್ಕನ್ನು ಮತ್ತೊಬ್ಬರು ಗೌರವಿಸೋದೇ ನಿಜವಾದ ಸಹಬಾಳ್ವೆ. ಹೀಗಾಗಿ ಮಮದಾನಿಯ ವಿರೋಧವನ್ನ ಕೇವಲ ವೈಯಕ್ತಿಕ ವಿರೋಧ ಅಂತ ನೋಡೋದು ಸರಿಯಲ್ಲ. ಅದರ ಹಿಂದೆ RSSನ ವಿಚಾರಧಾರೆಯ ಬಗ್ಗೆ ಅವರ ರಾಜಕೀಯ ಹಾಗೆ ಸೈದ್ಧಾಂತಿಕ ಆಕ್ಷೇಪ ಇದೆ. ಅದೇ ರೀತಿ ಮಮದಾನಿಯ ವಿರೋಧವನ್ನ ಆಧರಿಸಿ ಕಾರ್ಯಕ್ರಮವೇ ತಪ್ಪು ಅಂತ ತೀರ್ಮಾನ ಮಾಡೋದು ಕೂಡ ಸರಿಯಲ್ಲ. ಯಾಕಂದ್ರೆ ಒಂದು ವಿಚಾರವನ್ನ ವಿರೋಧಿಸೋ ಹಕ್ಕು ಇದ್ದ ಹಾಗೆ ಆ ವಿಚಾರವನ್ನ ವ್ಯಕ್ತಪಡಿಸುವ ಹಕ್ಕು ಕೂಡ ಪ್ರಜಾಪ್ರಭುತ್ವದಲ್ಲಿರಬೇಕು. ಹೀಗಾಗಿ ಆಗಸ್ಟ್ 29ರ ಕಾರ್ಯಕ್ರಮದ ಮೇಲೆ ಈಗ ಎಲ್ಲರ ಗಮನ ಇದೆ. ಮೋಹನ್ ಭಾಗವತ್ ವೇದಿಕೆಯಿಂದ ಏನ್ ಸಂದೇಶ ಕೊಡ್ತಾರೆ, ವಿರೋಧಿಸೋ ಸಂಘಟನೆಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾವೆ, ನಗರ ಆಡಳಿತ ಯಾವ ರೀತಿ ಭದ್ರತಾ ವ್ಯವಸ್ಥೆಯನ್ನ ಮಾಡುತ್ತೆ, ಹಾಗೆ ಈ ವಿವಾದ ಅಮೆರಿಕದಲ್ಲಿರೋ ಭಾರತೀಯ ಸಮುದಾಯದೊಳಗಿನ ರಾಜಕೀಯ ವಿಭಜನೆಯನ್ನ ಇನ್ನಷ್ಟು ಗಾಢಗೊಳಿಸುತ್ತಾ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ನ್ಯೂಯಾರ್ಕ್ನ ಈ ಕಾರ್ಯಕ್ರಮ ಈಗ ಕೇವಲ ಒಂದು ಸಮಾರಂಭ ಅಲ್ಲ, ಇದು ಭಾರತದ ರಾಜಕೀಯ, RSSನ ಜಾಗತಿಕ ವಿಸ್ತರಣೆ ಹಾಗೆ ಅಮೆರಿಕದ ಭಾರತೀಯ ಸಮುದಾಯ, ಧಾರ್ಮಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೆ ರಾಜಕೀಯ ಧ್ರುವೀಕರಣ ಅಂತ ಹೇಳ್ಬೋದು. ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿರೋ ಒಂದು ದೊಡ್ಡ ರಾಜಕೀಯ ಕಥೆಯಾಗಿದೆ. ಸೊ ಕೊನೆಯದಾಗಿ ಯೂನಿವರ್ಸಲ್ ಒನ್ನೆಸ್ ಅಂದರೆ ವಿಶ್ವ ಏಕತೆ, ಆದರೆ ಆ ಏಕತೆಯ ನಿಜವಾದ ಪರೀಕ್ಷೆ ವೇದಿಕೆ ಮೇಲಿನ ಭಾಷಣದಲ್ಲಾಗೋದಿಲ್ಲ. ಅದು ವಿರೋಧಿಸೋರ ಧ್ವನಿಗೂ ಕೂಡ ಗೌರವ ಸಿಗುತ್ತಾ, ಭಿನ್ನಾಭಿಪ್ರಾಯ ಇದ್ರೂ ಸಂವಾದ ಮುಂದುವರಿಯುತ್ತಾ, ಹಾಗೆ ಯಾವುದೇ ಬದಿಯಿಂದಲೂ ಭಯ, ದ್ವೇಷ ಅಥವಾ ಹಿಂಸೆ ಬದಲು ಪ್ರಜಾಪ್ರಭುತ್ವದ ಮಾರ್ಗವನ್ನ ಆಯ್ಕೆ ಮಾಡಲಾಗುತ್ತಾ? ಇದರಲ್ಲೇ ಈ ಕಾರ್ಯಕ್ರಮದ ನಿಜವಾದ ಮಹತ್ವ ಅಡಗಿದೆ. ಸೊ ನ್ಯೂಯಾರ್ಕ್ನಲ್ಲಿ ನಡೆಯಲಿರೋ ಒಂದು ಕಾರ್ಯಕ್ರಮ, ಅದರ ಸುತ್ತ ನಡೀತಾ ಇರೋ ಚರ್ಚೆ ಮಾತ್ರ ಈಗ ಒಂದಷ್ಟು ಗಮನ ಸೆಳೀತಾ ಇದೆ. ಭಾರತದಿಂದ ಅಮೆರಿಕದ ತನಕ ಹರಡಿರೋ ದೊಡ್ಡ ರಾಜಕೀಯ ಹಾಗೆ ಸಾಮಾಜಿಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾ ಇದೆ. ಸೊ ಆಗಸ್ಟ್ 29ಕ್ಕೆ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.